ಅಗಸ್ತ್ಯ, ಇದು ಚಂದ್ರು ಅವರು ಮನೆಯ ಮಾನ ಮರ್ಯಾದೆ ಪ್ರಶ್ನೆ. ಒಬ್ಬ ಅಳಿಯನಾಗಿ ಅವ್ರ ಗೌರವನ ಕಾಪಾಡೋದು ನಿನ್ನ ಕರ್ತವ್ಯ. ಇಲ್ಲ ಅನ್ಬೇಡ ಕಣೋ. ಮಮ್ಮಿ, ನೀವೇನು ಹೇಳ್ತಾ ಇದ್ದೀರ ಅಂತ ಗೊತ್ತಿದ್ಯಾ ನಿಮಗೆ? ನನಗೆ ಯಕ್ಷಗಾನ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಇಟ್ಸ್ ಎ ಡಿಫ್ರೆಂಟ್ ಫಾರ್ಮ್ ಆಫ್ ಆರ್ಟ್ ಮಮ್ಮಿ. ಅದನ್ನು ಹೋಗಿ ನನಗೆ ಮಾಡು ಅಂತಂದರೆ ನನಗೇನು ಮಾಡಲಿ? ಸ್ಟೇಜ್ ಖಾಲಿ ಬಿಡಬೇಡ, ಏನಾದರೂ ಮಾಡು ಅಂದರೆ ಮಾಡ್ಬೋದು. ಆದರೆ ಯಕ್ಷಗಾನ ಮಾಡು ಅಂತಂದರೆ ನಾನು ಸ್ಟೇಜ್ ಮೇಲೆ ಹೋದರೆ ಚಂದ್ರು ಅಂಕಲ್ ಮನ 3 ಕಾಸಿಗೆ ಹರಾಜಾಗತ್ತಷ್ಟೆ. ಇಲ್ಲ ಮಮ್ಮಿ, ಐ ಕಾಂಟ್, ನನ್ನ ಕೈಲಾಗಲ್ಲ ಮಾಡೋಕ್ಕೆ. ಇಲ್ಲ ಅಗಸ್ತ್ಯ, ಕಾವೇರಿ ಇದ್ದಾಳೆ. ಅವಳು ನಿನಗೆ ಸಹಾಯ ಮಾಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ಎಲ್ಲ ನಿನಗೆ ಕೋಆಪರೇಟ್ ಮಾಡ್ತಾಳೆ. ನನಗೆ ನಂಬಿಕೆ ಇದೆ. ಮಮ್ಮಿ, ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಆದರೂ ಈ ಮಾತನ್ನು ಹೇಳ್ತಾ ಇದ್ದೀರಲ್ಲ ನೀವು. ನೋ ಪಮ್ಮಿ, ನನಗಿದೆಲ್ಲ ಆಗಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪಮ್ಮಿ. ನೋ, ಐ ಕಾಂಟ್ ಪಮ್ಮಿ, ಇಟ್ಸ್ ಇಂಪಾಸಿಬಲ್. ಅಗಸ್ತ್ಯ, ಇವಳು ಕಾವೇರಿ ಎಲ್ಲ ಕಂಡ್ರು. ಹೌದಣ್ಣ, ಗೊತ್ತಾಗಿಲ್ಲಣ್ಣ, ಸಾರಿ. ಕಾವೇರಿ ಫೋಟೋ ತೋರಿಸಿ ಅಣ್ಣ, ಅವಳನ್ನು ಎತ್ತಾಕೊಂಡ್ ನೋಡ್ತೀವಿ. ಸಾಕು. ಕಾವೇರಿ ನನ್ನ ಬೇಟೆ, ಅವಳನ್ನ ಆಮೇಲೆ ನೋಡ್ಕೋತೀನಿ. ಈಗ ಯಕ್ಷಗಾನ ನಿಲ್ಲೋದು ಮುಖ್ಯ ಆಗಿತ್ತು, ಅದು ನಿಲ್ತು, ಅಷ್ಟು ಸಾಕು. ಯಾವಳಾದ್ರೆ ನನಗೇನು, ಇಲ್ಲೇ ಬಿದ್ದಿರ್ಲಿ, ಒಳಗೆ ಕರ್ಕೊಂಡು ಕಟಾಕ್ರೋ. ಎಲ್ಲಿ ಹೋದ್ಲಿ ಇವಳು? ಹೇಳ್ಬಿಟ್ಟು ಹೋಗೋದಲ್ವಾ? ಏನು ಹುಡುಗಿನೋ ಏನೋ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಈ ಕಾವೇರಿ, ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಾನು ಈ ಕೆಲಸ ಮಾಡೋದಾ? ಐ ಕಾಂಟ್ ಡೂ ದಿಸ್ ರೀ. ಸರ್, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಹರಕೆ ಆಟ ಅರ್ಧಕ್ಕೆ ನಿಲ್ಬಾರ್ದು. ಇದೇನಾದರೂ ನಿಂತು ಹೋಗ್ಬಿಟ್ರೆ ಮಾವ ಇದೇ ಕೌರ್ಗಲ್ಲಿ ಏನಾಗ್ತಾರೋ ಏನೋ. ದಯವಿಟ್ಟು ಒಪ್ಕೊಳ್ಳಿ ಸರ್. ಈ ಹೆಂಡ್ತಿ ಹರಕೆ ಇದೆ, ಉರುಳು ಸೇವೆ ಮಾಡು ಅಂತ ಹೇಳಿ ಮಾಡಿಬಿಡ್ತೀನಿ. ಅದನ್ನು ಬಿಟ್ಟು ನೀವು ಹೇಳ್ತಾ ಇರೋದ್ರದ್ದು ABCD ಗೊತ್ತಿಲ್ಲ ನನಗೆ, ಅದನ್ನು ಮಾಡು ಅಂತಂದರೆ ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಸರ್, ನನಗೋಸ್ಕರ ಒಪ್ಕೊಳ್ಳಲ್ವಾ? ರೇ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಅದನ್ನೇ ಹೇಳ್ತಿರಲ್ಲ. ಸರಿ, ಆದರೆ ನೀವೇ ಇದನ್ನೆಲ್ಲ ಹೇಳ್ಕೊಡ್ಬೇಕು. ಹೇಳ್ಕೊಡ್ತೀನಿ. ಆದರೆ ಒಂದೇ ಒಂದು ಸಮಸ್ಯೆ ಇದೆ. ಏನ್ರಿ ಅದು? ನಾವು ಮಾಡ್ತಿರೋದು ದೇವ್ರ ಪಾತ್ರ ಅಲ್ವಾ, ಅದಕ್ಕೆ ಗಡ್ಡ ಮೀಸೆ ತೆಗಿಬೇಕು. ಏನೋ ಗಡ್ಡ ಮೀಸೆ ತೆಗಿಬೇಕಾ? ನೋ 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 ನೋ, ಐ ಕಾಂಟ್. ಅಣ್ಣ, ಆ ಕಾವೇರಿ ಸತ್ಯಭಾಮ ಪಾತ್ರ ಮಾಡ್ತಾಳಂತೆ. ಕೃಷ್ಣನ್ ಪಾತ್ರ ಯಾವನ್ ಮಾಡ್ತಾನಂತೆ? ಅಗತ್ಯಂಗೆ ಹೇಳಿದ್ರಂತೆ ಅಣ್ಣ. ಏಯ್, ಆ ಫಾರಿನ್ ನಸು ಕೃಷ್ಣನ್ ಪಾತ್ರ ಮಾಡಿ ಯಕ್ಷಗಾನ ಕುಣಿಯೋದ? ಏನ್ ಜೋಕ್ ಮಾಡ್ತೀಯಲೇ? ಇದಾಗದೇ ಇರೋ ಕೆಲಸ ಬಿಡು. ಅಲ್ಲಿಗೆ ಯಕ್ಷಗಾನ ಕಾರ್ಯಕ್ರಮ ಚಂದ್ರಣ್ಣ, ಇದು ಕಾವೇರಿ ಮದುವೆಗೆ ಹರಕೆ ಅಂತ ಹೇಳಿದ್ದೆ. ಇದು ಅರ್ಧದಲ್ಲೇ ನಿಂತೋದ್ರೆ ಒಳ್ಳೇದಾಗಲ್ಲ. ಚಂದ್ರಣ್ಣ, ಹರಕೆ ನಿಂತ್ರೆ ಅಪಶಕುನ. ಇದು ನಿಮ್ಮನೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಅಪಶಕುನ. ಇದ್ಯಾವುದೋ ಕೆಟ್ಟ ಸಮಸ್ಯೆ ಅಂತ ಅನ್ನಿಸ್ತಾ ಇದೆ. ಮುಖಂಡ್ರೆ, ನನ್ನ ಮಂಡಿಗೆ ಬೆಂಕಿ ಬಿದ್ದಾಗಿದೆ.
ಎಂತ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಎಂತ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಏ ಕೊರಗಜ್ಜ, ನನ್ನನ್ನು ನೀನೇ ಕಾಪಾಡಬೇಕು. ನನಗೆ ಎಂತ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಇಂಥ ಕಷ್ಟ ಕೊಡ್ತೀರಾ ನೀವು? ಚಂದ್ರಣ್ಣ, ನೀನೇನು ಆತಂಕ ಪಟ್ಕೋಬೇಡ, ಕಾದು ನೋಡೋಣ ಏನಾಗುತ್ತೆ ಅಂತ. ಮರ್ಯಾದೆ ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲ ನಮ್ಮ ಕೈ ಮೀರಿ ಹೋಗ್ತುಂಟು. ಎಂತ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಚಂದ್ರಣ್ಣ, ಯಾಕೋ ಒಂದ್ರ ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆಯಲ್ಲ. ಒಂದು ಸಮಸ್ಯೆಗೆ ಪರಿಹಾರ ಆಯ್ತು ಅನ್ನೋದು ಇನ್ನೊಂದು ಸಮಸ್ಯೆ ಶುರು ಆಗುತ್ತಲ್ಲ. ಏನ್ ಮಾಡೋದು ಚಂದ್ರಣ್ಣ? ಗೊತ್ತಾಗ್ತಾ ಇಲ್ಲ ಮುಖಂಡ್ರೆ. ಯಾಕೆ ನನ್ನ ಗ್ರಾಚಾರಕ್ಕೆ ಹೀಗಾಗ್ತಾ ಉಂಟು? ಆಸೆ ಪಟ್ಟದ್ದು ಹರಕೆ ಅಡ್ಡ ಇಟ್ರೆ ಈ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದಲ್ಲ. ಏನು ಸಾಯ್ಬೇಕು ನಾನು? ದೇವರೇ ದೇವರೇ. ಇನ್ನೇನು ಯಕ್ಷಗಾನ ನಿತ್ತಂಗೆ ಕಾಣಿಸುತ್ತೆ. ನಡ್ರಿ ಎಲ್ಲ ಹೋಗೋಣ.